ಸೊ ಈ ಪೂರ್ತಿ ಹಾಲಿವುಡ್ ಸ್ಟೈಲ್ ಮೇಕಪ್ನ ನಾನು ಅಫೋರ್ಡಬಲ್ ಪ್ರಾಡಕ್ಟ್ಸ್, ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ರೀಕ್ರಿಯೇಟ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ಇದನ್ನ ಹೇಗೆ ರೀಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡ್ತಾ ಇರ್ತೀವಿ. ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಮಾಯ್ಶ್ಚರೈಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ನನ್ನ ಫೇವ್ರೆಟ್ ಎಮಲನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಇಟ್ ಈಸ್ ವೆರಿ ಮಾಯ್ಶ್ಚರೈಸಿಂಗ್. ಇಟ್ ಇಸ್ ಸೂಟಬಲ್ ಫಾರ್ ಆಲ್ಮೋಸ್ಟ್ ಆಲ್ ಸ್ಕಿನ್ ಟೈಪ್ಸ್. ಡ್ರೈ ಸ್ಕಿನ್ಗಂತೂ ಇದು ಮ್ಯಾಜಿಕಲ್. ಆಯಿಲಿ ಸ್ಕಿನ್ ಇರೋರು ಟ್ರೈ ಆ್ಯಂಡ್ ಟೆಸ್ಟ್ ದ ಪ್ರಾಡಕ್ಟ್ ಬೈ ಯೋರ್ ಸೆಲ್ಫ್. ಸೊ ನಾನು ಇದನ್ನು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಮೇಕಪ್ ಮಾಡೋಕ್ಕೆ ಮುಂಚೆ. ಸೊ ಫೇಸ್ ಮಾಯ್ಶ್ಚರೈಸ್ ಮಾಡ್ತಾ ಇದ್ದಂಗೆ ಲಿಪ್ ಮಾಯ್ಶ್ಚರೈಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ನಾರ್ಮಲ್ ರೆಗ್ಯುಲರ್ ಪೆಟ್ರೋಲಿಯಮ್ ಜೆಲ್ಲಿ ತೊಗೋತಾ ಇದ್ದೀನಿ, ದಟ್ ಇಸ್ ವ್ಯಾಸಲಿನ್. ಸೊ ನೀವು ಯು ಕ್ಯಾನ್ ಯೂಸ್ ಯುವರ್ ಫೇವ್ರೆಟ್ ಲಿಪ್ ಬಾಮ್. ಸೊ ನೆಕ್ಸ್ಟ್ ಇಲ್ಲಿ ನಾನು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ಈ ಥರ ಡ್ಯಾಬಿಂಗ್ ಮೋಷನಲ್ಲಿ ನಿಮ್ಮ ಸ್ಕಿನ್ಗೆ ಡ್ಯಾಬ್ ಮಾಡಿದ್ರೆ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಅನದರ್ ಲಾಂಗ್ ಲಾಸ್ಟಿಂಗ್ ಟಿಪ್ ಏನಪ್ಪ ಅಂತಂದರೆ ಪ್ರೈಮರ್. ಸೊ ನೀವು ಪ್ರೈಮರ್ ಹಾಕಿದ್ರೆ ನಿಮ್ಮ ಮೇಕಪ್ ತುಂಬ ಲಾಂಗ್ ಸ್ಟೇ ಆಗುತ್ತೆ. ಆಲ್ಸೋ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಮ್ಯಾಟಿಫೈಯಿಂಗ್ ಎಫೆಕ್ಟ್ ಕೊಡ್ತಾ ಇದೆ. ಸೊ ನಿಮ್ಮ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಸಿಲಿಕಾನ್ ಪ್ರೈಮರ್ ಬೈ ಪ್ಲಮ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇನ್ಸೈಡ್ ಕಾಸ್ಮೆಟಿಕ್ಸ್ HD ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ನನ್ನ ಸ್ಕಿನ್ಗಿಂತ ಡಾರ್ಕರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ, ಲೈಕ್ ಕ್ರೀಮ್ ಕನ್ಸೀಲರ್. ಇದರಿಂದ ನಾನು ಕಲರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಹೈಪರ್ ಪಿಗ್ಮೆಂಟೇಷನ್ ಇರೋರಾಗಿರ್ಬೋದು ಅಥವಾ ಡಾರ್ಕ್ ಸ್ಕಿನ್ ಪ್ಯಾಚಸ್ ಇರೋರಾಗಿರ್ಬೋದು, ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ತುಂಬ ನೀಟಾಗಿ ಕವರ್ ಆಗುತ್ತೆ. ಸೊ ನೀವು ಫಿಂಗರ್ ಹೆಲ್ಪಿಂದ ನಿಮ್ಮ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡೋದ್ರಿಂದ ಅದು ವಾರ್ಮ್ತ್ ಕ್ರಿಯೇಟ್ ಆಗುತ್ತೆ, ಕ್ರೀಮ್ ಪ್ರಾಡಕ್ಟ್ಸ್ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ನಾನಿಲ್ಲಿ ನೆಕ್ಸ್ಟು HD ಪಾಸ್ ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ದ ಬ್ರ್ಯಾಂಡ್ ಮೈ ಗ್ಲಾಮ್. ಸೊ ಇದು ನನ್ನ ಫೇವ್ರೆಟ್ ಸ್ಟಿಕ್ ಫೌಂಡೇಶನ್. ಕ್ರೀಮ್ ಪ್ರಾಡಕ್ಟ್ಸ್ ಅಂದರೆ ನಂಗೆ ತುಂಬ ಇಷ್ಟ, ಬಟ್ ಈ ಫಾರ್ಮ್ಯುಲೇಷನ್ ಇಸ್ ಮೈ ಫೇವ್ರೆಟ್. ನಾನು ಇದ್ರದ್ದು ಎಷ್ಟು ಟ್ಯೂಬ್ಸ್ ಖಾಲಿ ಮಾಡಿದ್ದೀನೋ. ಐ ಆಮ್ ಇನ್ ದ ಶೇಡ್ ಗೋಲ್ಡನ್ ಹನಿ. ಸೊ ನೀವೇನಾದರೂ ನನ್ನ ಸ್ಕಿನ್ ಟೋನ್ ಮ್ಯಾಚ್ ಆಗಂಗಿದ್ರೆ ಯು ಕ್ಯಾನ್ ಟ್ರೈ ಗೋಲ್ಡನ್ ಹನಿ. ಸೊ ಇದನ್ನು ಅಷ್ಟೇ ನಾನು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಜಾಸ್ತಿ ಫೌಂಡೇಶನ್ ಯೂಸ್ ಮಾಡಿಲ್ಲ, ಬಿಕಾಸ್ ನಾವು ಕನ್ಸೀಲರ್ಸ್ ಯೂಸ್ ಮಾಡ್ತಿರ್ತೀವಿ ಈ ಮೇಕಪ್ಗೆ. ಸೊ ಈ ಪರ್ಟಿಕ್ಯುಲರ್ ಮೇಕಪ್ಪಲ್ಲಿ ನಾನು ಸ್ವಿಸ್ ಬ್ಯೂಟಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನನ್ನ ಸ್ಕಿನ್ ಟೋನ್ಗಿಂತ ಡಾರ್ಕರ್ N01 ಆ್ಯಂಡ್ ಅನದರ್ ಒನ್ ಇಸ್ ಅ ವೆರಿ ಲೈಟ್ ಶೇಡ್ ಕಂಪೇರ್ಡ್ ಟು ಮೈ ಸ್ಕಿನ್. ಸೊ ನೀವು ಈ ಥರ ಕನ್ಸೀಲರ್ನ ನಾನು ಬರೀ ಎಲ್ಲೆಲ್ಲಿ ಕಲರ್ ಕರೆಕ್ಷನ್ ಮಾಡಿದ್ನೋ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ದ ಡಾರ್ಕರ್ ಕನ್ಸೀಲರ್. ಆ್ಯಂಡ್ ಲೈಟರ್ ಕನ್ಸೀಲರ್ನ ನಾನು ಎಲ್ಲಿ ಹೈಲೈಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನೋ ಅಲ್ಲಿ ಹೈಲೈಟರ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹಾಲಿವುಡ್ ಸ್ಟೈಲಲ್ಲೂ ದಿಸ್ ಈಸ್ ಅ ಪರ್ಟಿಕ್ಯುಲರ್ ಥಿಂಗ್ ದಟ್ ಎವ್ರಿ ಒನ್ ವಿಲ್ ಡೂ, ದ್ಯಾಟ್ ಈಸ್ ಕಾಂಟ್ಯೂರಿಂಗ್. ಸೊ ನಾನಿಲ್ಲಿ ಡಾರ್ಕ್ ಬ್ರೌನ್ ಕಲರ್ ಕ್ರೀಮ್ ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ ಟು ಕಾಂಟ್ಯೂರ್ ಮೈ ಫೇಸ್. ಸೊ ಫಸ್ಟು ನಾನು ಕಾಂಟ್ಯೂರ್ನ ಅಪ್ವರ್ಡ್ ಮೋಷನಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಚೀಕ್ ಬೋನ್ಸ್ನ ಹೈಲೈಟ್ ಮಾಡುತ್ತೆ. ಸೊ ಕನ್ಸೀಲರ್ನು ಅಷ್ಟೇ ಇನ್ ಮೀನ್ ವೈಲ್ ಅದು ಸೆಟಲ್ ಆಗೋಕ್ಕೆ ಬಿಟ್ಟಿದ್ದೀನಿ, ಸೊ ದಟ್ ಅದು ಎಕ್ಸ್ಟ್ರಾ ಕವರೇಜ್ ಕೊಡುತ್ತೆ. ಆ್ಯಂಡ್ ದೀಸ್ ಟೂ ಆರ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ವೆನ್ ಇಟ್ ಕಮ್ಸ್ ಟು ಅ ಹಾಲಿವುಡ್ ಸ್ಟೈಲ್ ಮೇಕಪ್. ಸೊ ಈ ಮೇಕಪ್ನ ನೀವು ಕ್ಯಾಮ್ರಾಗೆ ಅಥವಾ ನಾನು ಯೂಶಲಿ ಬ್ರೈಡ್ಸ್ಗೂ ಕೂಡ ಈ ಥರ ಮ್ಯಾಟ್ ಮೇಕಪ್ ಸಜೆಸ್ಟ್ ಮಾಡ್ತೀನಿ ಇಫ್ ದೇ ಆರ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗರ್ ಟೈಮ್, ರಿಸೆಪ್ಷನ್ಸ್ ಆ ಥರ ಟೈಮಲ್ಲೆಲ್ಲ. ಸೊ ಈ ಥರ ನೀವು ಬೇಸ್ ಮಾಡೋದ್ರಿಂದ ದಿಸ್ ವಿಲ್ ಸ್ಟೇ ಫಾರ್ ರಿಯಲಿ ಲಾಂಗ್ ಟೈಮ್. ನೀವೇನು ನಿಮ್ಮ ಡ್ಯೂವಿ ಬೇಸ್ ಇದೆ ಅದ್ರದ್ದು ಇಂಟು ಲೈಕ್ 2x ಅಷ್ಟು ಟೈಮು ಇದು ಸ್ಟೇ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬ್ಲೆಂಡಿಂಗ್ ಬಿಕಮ್ಸ್ ಅ ವೆರಿ ಕೀ ಇಂಪಾರ್ಟೆಂಟ್ ಥಿಂಗ್. ಸೊ ನಾನಿಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಟು ಸೆಟ್ ಮೈ ಕನ್ಸೀಲರ್. ಸೊ
ಸೊ ನಾನಿಲ್ಲಿ ಫಿಟ್ ಮೀ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಲೂಸ್ ಪೌಡರ್ ಕೂಡ ಯೂಸ್ ಮಾಡಿ ಬೇಕ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಬ್ರೌನ್ ಬ್ರಾನ್ಸರ್ ಶೇಡ್ ತೊಗೊಂಡಿದ್ದೀನಿ ಟು ಕಾಂಟೋರ್ ಮೈ ನೋಸ್ ಕಾಂಟೋರಿಂಗ್ ಅಗೇನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಮೇಕಪ್. ನೀವಿಲ್ಲಿ ನೋಡ್ತಾ ಇರ್ಬೋದು ಆಟೋಮೆಟಿಕ್ಕಾಗಿ ಶ್ಯಾಡೋಸ್ ಕ್ರಿಯೇಟ್ ಆಗ್ತಾ ಇದೆ. ನನ್ನ ನೋಸ್ ತುಂಬ ತಿನ್ನಾಗಿರೋ ಥರ ಕಾಣುತ್ತೆ. ಸೊ ನಾನಿಲ್ಲಿ ಒಂದು ಫ್ಲಫಿ ಬ್ರಷ್ ಯೂಸ್ ಮಾಡಿದ್ದೀನಿ ಟು ಕಾಂಟೋರ್. ಸೊ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಬ್ರಾನ್ಸಿಂಗ್ ಮೈ ಫೇಸ್. ಸೊ ನಾವು ಹೆಂಗೆ ಕಾಂಟೋರ್ ಮಾಡಿದ್ವೋ ಅದೇ ಥರ ಬ್ರಾನ್ಸ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಯೂಸಿಂಗ್ ಅ ಬ್ರೌನ್ ಮ್ಯಾಟ್ ಪೌಡರ್ ವಿತ್ ದ ಹೆಲ್ಪ್ ಆಫ್ ಅನ್ ಆ್ಯಂಗ್ಯುಲರ್ ಬ್ರಷ್. ಸೊ ಈ ಪ್ರಿಸಿಷನ್ ಆಫ್ ಬ್ರಷ್ ವಿಲ್ ಹೆಲ್ಪ್ ಕಾಂಟೋರ್ ಯುವರ್ ಫೇಸ್ ರಿಯಲಿ ವೆಲ್. ನಾನು ಇದನ್ನು ಬ್ಲಷ್ಗೆ ಕೂಡ ಯೂಸ್ ಮಾಡ್ತೀನಿ. ಸೊ ಪ್ಲೇಸ್ಮೆಂಟ್ಸ್ ತುಂಬ ಪರ್ಫೆಕ್ಟಾಗಿರುತ್ತೆ ಅಂತ. ಸೊ ನಾನಿಲ್ಲಿ ಫೋರ್ ಹೆಡ್ಗೆ ಮತ್ತು ಚೀಕ್ ಬೋನ್ಸ್ ಹತ್ರ ಯೂಸ್ ಮಾಡಿದ್ದೀನಿ. ನಾನು ನೆಕ್ಸ್ಟು ನನ್ನ ಜಾ ಲೈನ್ಗೂ ಕೂಡ ಇದನ್ನು ಯೂಸ್ ಮಾಡ್ತಿದ್ದೀನಿ ಟು ಹೈಲೈಟ್ ಮೈ ಜಾ ಲೈನ್. ಸೊ ಕಾಂಟೋರಿಂಗ್ ಎಲ್ಲ ಫೇಸ್ಗೂ ರಿಕ್ವೈರ್ಮೆಂಟ್ ಇರಲ್ಲ. ಸೊ ಹಾರ್ಶ್ ಕಾಂಟೋರಿಂಗ್ಗಿಂತ ನಾನು ಕಾಂಟೋರಿಂಗ್ನ ಬ್ರಾನ್ಸರಿಂದ ಡೆವಲಪ್ ಮಾಡ್ತೀನಿ. ಸೊ ಫಾರ್ ಐ ಮೇಕಪ್ ಐ ಆಮ್ ಯೂಸಿಂಗ್ ಅ ವೆರಿ ನ್ಯೂಟ್ರಲ್ ಪಿಂಕಿಶ್ ಬ್ರೌನ್ ಮಾಫ್ ಪಿಂಕ್ ಥರದ್ದು ಒಂದು ಶೇಡ್ ತೊಗೊಂಡಿದ್ದೀನಿ ಇನ್ನು ಫ್ಲಫಿ ಬ್ರಷ್. ಆ್ಯಂಡ್ ಇದನ್ನು ನಾನು ನನ್ನ ಐಲಿಡ್ಸ್ಗೆ ಸೆಟಲ್ ಡೌನ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಥಿಂಗ್ ಇದರಲ್ಲೇ ಒಂಚೂರು ಡಾರ್ಕ್ ಬ್ರೌನ್ ತೊಗೊಂಡಿದ್ದೀನಿ ಫಾರ್ ದ ಲೋವರ್ ಫಾರ್ ಲೈಕ್ ಔಟರ್ ಕಾರ್ನರ್ಸ್ ಆಫ್ ಮೈ ಐಸ್. ಸೊ ಇದರಿಂದ ಒಂದು ಡೆಫಿನಿಷನ್ ಸಿಗುತ್ತೆ ನಿಮ್ಮ ಐ ಮೇಕಪ್ಗೆ. ಸೊ ನೋಡ್ಬೋದು ನೀವು ಎರಡು ಕಣ್ಣಲ್ಲೂ ಇರೋವಂಥ ಡಿಫ್ರೆನ್ಸ್ನ. ನೀವು ಎಷ್ಟು ಡಿಫೈನ್ ಆಗಿ ಪ್ರಿಸಿಷನ್ನಿಂದ ನೀವು ಮಾಡ್ತಿರೋ ಅಷ್ಟು ನೀಟಾಗಿ ಈ ಮೇಕಪ್ ಲುಕ್ ಕಾಣುತ್ತೆ. ಸೊ ಬ್ಲೆಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಐ ಮೇಕಪ್. ಸೊ ನಾನಿಲ್ಲಿ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ ಅದೇ ಸೇಮ್ ಬ್ರೌನ್ ಶೇಡ್ ತೊಗೊಂಡಿದ್ನೋ ಅದ್ರ ಜೊತೆ ಒಂದು ಡಾರ್ಕ್ ಪ್ಲಮ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಮೈ ಲೋವರ್ ಲ್ಯಾಶ್ ಲೈನ್. ಸೊ ಇದು ನಿಮ್ಮ ಐಸ್ಗೆ ಡೆಪ್ತ್ ಕೊಡುತ್ತೆ. ನಿಮ್ಗೇನಾದರೂ ರಿಂಕಲ್ಸ್ ಇತ್ತು ಅಂದ್ರೂ ಇದು ಇಟ್ ಹೆಲ್ಪ್ಸ್ ಟು ಕ್ರಿಯೇಟ್ ಅನ್ ಎಫೆಕ್ಟ್ ಆಫ್ ಲೆಸ್ ರಿಂಕಲ್ಸ್ ಆರ್ ನೋ ರಿಂಕಲ್ ಲುಕ್. ಸೊ ನಾನು ಅದನ್ನೇ ಸ್ವಲ್ಪ ಆನ್ ಟು ಮೈ ಐಸ್ ಆಲ್ಸೋ ಐ ಹ್ಯಾವ್ ಬ್ಲೆಂಡೆಡ್. ಸೊ ನಾನಿಲ್ಲಿ ನೆಕ್ಸ್ಟು ಒಂದು ಸ್ಪೂಲಿ ಅಥವಾ ಬ್ರಷ್ ಯೂಸ್ ಮಾಡಿ ನನ್ನ ಐಬ್ರೌಸ್ನ ಡ್ರಾ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪೆನ್ಸಿಲ್ ಇಂದ ನನ್ನ ನ್ಯಾಚುರಲ್ ಲೈನ್ಸ್ ಏನಿದೆ ಅದನ್ನು ನೀಟಾಗಿ ಫಾಲೋ ಮಾಡಿ ಶೇಪ್ ಕೊಡ್ತಾ ಇದ್ದೀನಿ. ಸೊ ಈ ಥರ ಮೇಕಪ್ ಮಾಡೋದ್ರಿಂದ ನಿಮ್ಮ ಐಬ್ರೌ ಶೇಪ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಐಬ್ರೌಗೆ ನೀವು ಶೇಪ್ ಕೊಡೋದು ಇಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ನಿಮ್ಮ ನ್ಯಾಚುರಲ್ ಐಬ್ರೌ ಶೇಪ್ ಏನಿರುತ್ತೋ ಅದೇ ಶೇಪ್ನ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ. ಡಿಫ್ರೆಂಟ್ ಶೇಪ್ ಮಾಡೋಕ್ಕೆ ಹೋದರೆ ಅದು ತುಂಬ ಆಡಾಗಿ ಕಾಣಿಸೋ ಚಾನ್ಸಸ್ ಇರುತ್ತೆ ಇಫ್ ಯು ಡೋಂಟ್ ಡೂ ಇಟ್ ಇನ್ ಅ ರೈಟ್ ವೇ. ಸೊ ನಾನಿಲ್ಲಿ ಮುಂದೆ ಶೇಡ್ಸ್ ಮಾಡ್ತಾ ಇದ್ದೀನಿ. ಲೈಕ್ ದ ವೇ ಯು ಹ್ಯಾಂಡಲ್ ಯುವರ್ ಕಲರ್ ಪೆನ್ಸಿಲ್ಸ್ ದಟ್ ಇಸ್ ಹೌ ಯು ಹ್ಯಾಂಡಲ್ ಯುವರ್ ಮೇಕಪ್ ಪೆನ್ಸಿಲ್ಸ್ ಇಸ್ ವೆಲ್. ಸೊ ನಾನು ಅದೇ ಸೇಮ್ ಬ್ರಷಿಂದ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಮಿಡ್ ಆಫ್ ದ ಮೇಕಪ್ ನಾನು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಟು ಲಾಕ್ ಇನ್ ಮೈ ಬೇಸ್. ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ ನಾನು ಅದನ್ನು ನೀಟಾಗಿ ಐ ಆಮ್ ಪ್ರೆಸ್ಸಿಂಗ್ ಇಟ್ ಆನ್ ಟು ಮೈ ಸ್ಕಿನ್ ಸೊ ದಟ್ ಅದು ನೀಟಾಗಿ ಅಬ್ಸರ್ವ್ ಆಗಲಿ ಅಂತ. ಸೊ ಸೆಟ್ಟಿಂಗ್ ಸ್ಪ್ರೇ ಹಾಕಿ ಅದ್ರ ಮೇಲೆ ನೀವು ಪೌಡರಿಂಗ್ ಮಾಡೋದ್ರಿಂದ ನಿಮ್ಮ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆಲ್ಸೋ ಇದು ಸ್ವೆಟ್ ಮತ್ತು ಎನಿ ಸಾರ್ಟ್ ಆಫ್ ವಾಟರ್ನ ಕೂಡ ಇಟ್ ಮೇಕ್ಸ್ ಯುವರ್ ಮೇಕಪ್ ವಾಟರ್ ರೆಸಿಸ್ಟೆಂಟ್. ಸೊ ನಾನಿಲ್ಲಿ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಟೇಕಿಂಗ್ ಅ ಡಾರ್ಕ್ ಪಿಂಕ್ ಆ್ಯಂಡ್ ಅ ಪೀಚ್ ಪಿಂಕ್. ಆ್ಯಂಡ್ ನನ್ನ ಹೈ ಪಾಯಿಂಟ್ಸ್ ಆಫ್ ಮೈ ಚೀಕ್ಸಲ್ಲಿ ನಾನು ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಈ ಮೇಕಪ್ ಲುಕ್ಕಲ್ಲಿ ಯು ಶುಡ್ ನಾಟ್ ಬಿ ಪುಟ್ಟಿಂಗ್ ಯುವರ್ ಬ್ಲಷ್ ಆನ್ ದ ಚೀಕ್ಸ್ ಆಫ್ ಯುವರ್ ಫೇಸ್ ಲೈಕ್ ಆ್ಯಪಲ್ಸ್ ಆಫ್ ಯುವರ್ ಚೀಕ್ಸ್. ಸೊ ನಾನಿಲ್ಲಿ ಒಂದು ಥಿನ್ ಲೈನ್ ಆಫ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಯೂಸ್ ಮಾಡಿ ಅದನ್ನು ನಾನು ವಿತ್ ದ ಹೆಲ್ಪ್ ಆಫ್ ಅ ಪೆನ್ಸಿಲ್ ಬ್ರಷ್ ಅದನ್ನು ನಾನು ನನ್ನ ಲ್ಯಾಶ್ ಲೈನಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಮಾಡೋದ್ರಿಂದ ಒಂದು ಸ್ಮೋಕಿ ಎಫೆಕ್ಟ್ ಡೆಪ್ತ್ ಎಫೆಕ್ಟ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ತುಂಬ ಜಾಸ್ತಿ ಮೇಕಪ್ ಮಾಡಿದ್ದೀನಿ ಅನ್ನೋ ಎಫೆಕ್ಟ್ಸ್ ಕೊಡಲ್ಲ. ಸೊ ಪ್ರೋ ಟಿಪ್ ಏನಪ್ಪ ಅಂದರೆ ಇದನ್ನು ಬ್ಲೆಂಡ್ ಮಾಡ್ತಾ ಒಂದು ಸ್ವಲ್ಪ ಐ ಶ್ಯಾಡೋ ತೊಗೊಂಡು ಬ್ಲೆಂಡ್ ಮಾಡೋದ್ರಿಂದ ಲೈಕ್ ವಾಟ್ ಎವರ್ ದ ಕಲರ್ಸ್ ವಿ ಹ್ಯಾವ್ ಯೂಸ್ಡ್ ಪ್ರೀವಿಯಸ್ಲಿ ಆನ್ ದ ಐ ಶ್ಯಾಡೋ ಅದು ತುಂಬ ನೀಟಾಗಿ ಕಾಣುತ್ತೆ.
ಸೊ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಲಿಪ್ಸ್ಟಿಕ್ ಇಸ್ ದ ಹೀರೋ ಆಫ್ ದಿಸ್ ಪರ್ಟಿಕ್ಯುಲರ್ ಮೇಕಪ್. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ನಾನು ಡಾರ್ಕ್ ಬ್ರೌನ್ ಕಲರ್ ಐಬ್ರವ್ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಲಿಪ್ ಲೈನರ್ ಕೂಡ ಯೂಸ್ ಮಾಡ್ಬೋದು. ನನ್ನ ನ್ಯಾಚುರಲ್ ಲಿಪ್ ಲೈನ್ಸ್ ಏನಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಓವರ್ ಲೈನಿಂಗ್ ಮಾಡ್ತಾ ಇದ್ದೀನಿ, ಸೊ ದಟ್ ಅದು ತುಂಬ ಪ್ಲಂಪಿಯಾಗಿ ಪೌಟಿ ಎಫೆಕ್ಟ್ ಸಿಕ್ಕಲಿ ಅಂತ. ಸೊ ನಾನಿಲ್ಲಿ 2 ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಇಸ್ ಯೆಲ್ಲೋ ಕಲರ್ ಆ್ಯಂಡ್ ಇದ್ರ ಮೇಲೆ ನಾನು ಒಂದು ಪರ್ಪಲ್ ಕಲರ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನಾರ್ಮಲ್ ನ್ಯೂಟ್ರಲ್ ಕಲರ್ಸ್ನ ಯೂಸ್ ಮಾಡ್ಬೋದು. ನನ್ನ ಪ್ರಯತ್ನ ಏನಂದರೆ ಈ ಥರ ನೀವೇನಾದರೂ ಪ್ಯಾಲೆಟ್ ತೊಗೊಂಡ್ರೆ ನೀವು ಹೇಗೆ ಕಲರ್ಸ್ನ ಮಿಕ್ಸ್ ಮಾಡ್ಬೋದು ಅಂತ. ಸೊ ನೀವು ನಾರ್ಮಲ್ ನ್ಯೂಟ್ರಲ್ ಬ್ರೌನ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು. ನಾನು ಸಿನ್ಸ್ ಇಲ್ಲಿ ನನ್ನ ಐ ಮೇಕಪ್ ಬ್ರೌನ್ ಆಗಿರೋದ್ರಿಂದ ನಾನು ನನ್ನ ಲಿಪ್ಸ್ನು ಕೂಡ ಸಟಲ್ ಬ್ರೌನ್ ಶೇಡ್ಸಲ್ಲೇ ಇಡ್ತಿದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಮಸ್ಕರಾ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ದ ಡಬಲ್ ಟ್ರಬಲ್ ಮಸ್ಕಾರಾ. ಇದು ಬಂದು ಮಾರ್ಸಿಂದ. ನೀವು ಇದಕ್ಕೆ ಈ ಪರ್ಟಿಕ್ಯುಲರ್ ಮೇಕಪ್ ಲುಕ್ಗೆ ನೀವು ಫಾಲ್ಸಿ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಟ್ ಗಿವ್ಸ್ ದಟ್ ಮೋರ್ ವಾಲ್ಯೂಮಿನಸ್ ಲ್ಯಾಶಸ್. ಬಟ್ ನನಗೆ ಸಿನ್ಸ್ ಐ ಹ್ಯಾವ್ ಅ ವೆರಿ ಗುಡ್ ಲ್ಯಾಶಸ್, I will, double trouble mascara will work magical for me. ಸೊ ನಾನಿಲ್ಲಿ ಸೆಕೆಂಡ್ ಕೋಟ್ ಆಫ್ ಮಸ್ಕಾರಾ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ಬೋದು ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಾವು ಯೂಸ್ ಮಾಡಿದ್ದಿದ್ದು ಐ ಶ್ಯಾಡೋ ಪ್ಯಾಲೆಟಿಂದ ವೈಟ್ ಪೌಡರ್ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ ಬ್ರಾವ್ ಬೋನ್ಸ್ ಮತ್ತು ಇನ್ನರ್ ಕಾರ್ನರ್ಸ್ ಆಫ್ ದ ಐಸಲ್ಲಿ. ಇದು ನಿಮ್ಮ ಐಬ್ರೌಸ್ಗೂ ಐ ಮೇಕಪ್ಗೂ ಸ್ಪೇಸಿಂಗ್ ಕ್ರಿಯೇಟ್ ಮಾಡುತ್ತೆ. ಆಲ್ಸೋ ನಿಮ್ಮ ಐ ಮೇಕಪ್ನ ಬ್ರೈಟಾಗಿ ಕಾಣಿಸೋ ಥರ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾನಿಲ್ಲಿ ಒಂದು ಮ್ಯಾಟ್ ಫಿನಿಶಿಂಗ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಫ್ರಮ್ ಇನ್ಸೈಡ್ ಕಾಸ್ಮೆಟಿಕ್ಸ್. ಇದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗು ಇಡುತ್ತೆ. ಹೋಪ್ ದಿಸ್ ಹೆಲ್ಪ್ಸ್. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಇದರಿಂದ ನೀವು ಏನಾದರೂ ಕಲ್ತಿದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಅಟ್ಯಾಚ್ಡ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ನೀವಿನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಗೋ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ as well. And if you guys like the video, then you guys know the drill. Make sure to like, share and subscribe to my YouTube channel. So ನಾನು ಇನ್ನೂ ಅಮೇಝಿಂಗ್ ಮೇಕಪ್ ರಿಲೇಟೆಡ್ ಕಾಂಟೆಂಟ್ಸ್ನ ತೊಗೊಂಡು ಬರ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂತ ಇದ್ದರೆ ಡ್ರಾಪ್ ಇಟ್ ಡೌನ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ನಾನು ಡೆಫಿನೆಟ್ ಆಗಿ ನೀವು ಕೇಳಿದ ವಿಡಿಯೋನ ತೊಗೊಂಡು ಬರ್ತೀನಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್.